ಹಾಯ್. ಎಸ್, ಈಗ ಮುಂದೆ ಏನು ಮಾಡೋಣಪ್ಪ ಅಂತಂದರೆ ಶಾರ್ಪ್ ಎಷ್ಟಾದರೂ ಈಗ ನಾವು 8 ಸೆಂಟೆನ್ಸನ್ನು ನೋಡಿದ್ದೀವಿ. ಶಾರ್ಪ್ 8 ಮುಗೀತು. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಶಾರ್ಪ್ 7. ವೆರಿ ಇಂಪಾರ್ಟೆಂಟ್. ಇಲ್ಲಿಯವರೆಗೆ ಕಲಿತಂಥ ವಾಕ್ಯಗಳಲ್ಲಿ ಕೆಲಸ ಯಾರು ಮಾಡ್ತಾರೆ ಅಂತ ಇತ್ತು. ಸರ್ಕಾರ, ಅಧಿಕಾರಿ, ಡಿಪಾರ್ಟ್ಮೆಂಟ್, ಇಲಾಖೆ, ನ್ಯಾಯಾಲಯ, ಒಬ್ಬರು ಕೆಲಸ ಮಾಡೋರು ಆ ವಾಕ್ಯದಲ್ಲಿ ಇರ್ತಿದ್ರು. ಇಲ್ಲಿ ಇರಲ್ಲ. ಯಾಕೆಂದರೆ ನಾವು ಸದ್ಯಕ್ಕೆ ಡಿಸ್ಕಸ್ ಮಾಡೋದು ಯಾವುದಪ್ಪ ಅಂತಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಬರುವಂಥ ಕೆಲವು ಸೆಂಟೆನ್ಸ್ಗಳು. ನೀವು ನೋಡಿರ್ತೀರಿ, ಏನು ಪ್ರಕಟಿಸಲಾಗುವುದು ಅಥವಾ ಪ್ರಕಟಿಸಲಾಗುತ್ತದೆ, ಪ್ರಕಟಿಸಲಾಗಿದೆ, ಕ್ರಮವನ್ನು ಕೈಗೊಳ್ಳಲಾಗಿದೆ, ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ, ಅಥವಾ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತಿದೆ ಅಂತ ಇರ್ತೈತಿ, ಅಥವಾ ಧೂಮಪಾನವನ್ನು ನಿಷೇಧಿಸಲಾಗಿದೆ ಅಂತ ಇರ್ತೈತಿ. ಇಲ್ಲಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೊಂಚೂರು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಜಸ್ಟ್ ಒಂದು 2 ಸೆಂಟೆನ್ಸನ್ನು ನಾನು ಹೇಳ್ಬಿಡ್ತೀನಿ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಡಿಫ್ರೆನ್ಸ್ ಏನು? ಆ್ಯಕ್ಟಿವ್ ವಾಯ್ಸ್ನಲ್ಲಿ ಕೆಲಸ ಯಾರು ಮಾಡ್ತಾರೆ ಅನ್ನೋದು ಇರುತ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದ ಆಫೀಸರ್ ಚೆಕ್ಸ್ ದ ಡಾಕ್ಯುಮೆಂಟ್ಸ್ ಅಂತ ಇತ್ತು. ದ ಆಫೀಸರ್ ಚೆಕ್ಸ್ ದ ಡಾಕ್ಯುಮೆಂಟ್ಸ್ ಅಂತ ಇತ್ತು. ಅಂದರೆ ಆಫೀಸರ್ ಏನು ಮಾಡ್ತಾರೆ? ಅಧಿಕಾರಿ ದಾಖಲೆಗಳನ್ನು ಚೆಕ್ ಮಾಡ್ತಾರೆ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಆಫೀಸರ್ ಅನ್ನೋದು ಏನಿಲ್ಲ ಸಬ್ಜೆಕ್ಟ್, ಚೆಕ್ಸ್ ಅನ್ನೋದು ವರ್ಬ್, ದ ಡಾಕ್ಯುಮೆಂಟ್ಸ್ ಅನ್ನೋದು ಆಬ್ಜೆಕ್ಟ್. ಯಾವಾಗಲೂ ಪ್ಯಾಸಿವ್ ವಾಯ್ಸ್ನಲ್ಲಿ ಫಸ್ಟ್ ಏನು ಬರ್ತಪ್ಪ ಅಂದ್ರೆ ದ ಡಾಕ್ಯುಮೆಂಟ್ಸ್ ಅಂತ ಬರ್ತದೆ, ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಇಲ್ಲಿ ಡಾಕ್ಯುಮೆಂಟ್ಸ್ ಆದಮೇಲೆ ಆರ್ ಬಂತು. ಆರ್ ಯಾಕೆ ಬಂತು ಆಮೇಲೆ ನೋಡೋಣ. ದ ಡಾಕ್ಯುಮೆಂಟ್ಸ್ ಆರ್ ಚೆಕ್ಡ್ ಬೈ ದ ಆಫೀಸರ್ ಅಂತ ಆಗುತ್ತೆ. ಇಲ್ಲಿ ನಾವು ಬಾಯ್ ಅಂತ ಹಚ್ಚಿದೀವಿ ಅಂದ್ರೆ ಯಾರಿಂದ, ಯಾರ ಮೂಲಕ ಅಂತ ಬರುತ್ತೆ. ಇದ್ದರೆ ತಗೋಬಹುದು, ಇಲ್ಲ ಅಂದ್ರೆ ಅದರ ಅವಶ್ಯಕತೆ ಇಲ್ಲ. ನಮಗೇನು ಇಂಪಾರ್ಟೆಂಟ್ ಇಲ್ಲಿ ದ ಡಾಕ್ಯುಮೆಂಟ್ಸ್ ಆರ್ ಚೆಕ್ಡ್ ಅನ್ನೋದು ಅಷ್ಟೇ. ಭಾಷಾಂತರಕ್ಕೂ ಕೂಡ ಏನಪ್ಪಾ ಅಂದ್ರೆ ಯಾರಿಂದ, ಯಾರ ಮೂಲಕ ಅವಶ್ಯಕತೆ ಇಲ್ಲ. ಕೆಲಸ ಆಗಬೇಕಾ, ಆಗ್ತಾ ಇದೆಯಾ, ಆಗಿದೆಯಾ ಅಷ್ಟೇ ನೋಡೋಣ. ಹಾಗಾದ್ರೆ ಇಲ್ಲಿ ಕೂಡ ಇದೇ ಸೇಮ್ ವಾಕ್ಯವನ್ನ ಬಳಸಿ ಸೇಮ್ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಏನಿದೆಯಲ್ಲ, ಇದೇ ಸೇಮ್ ವಾಕ್ಯವನ್ನು 7 ಡಿಫ್ರೆಂಟ್ ಮೀನಿಂಗ್ ಬರುವ ಹಾಗೆ ನೋಡ್ಕೊಳ್ಳೋಣ. ಅದನ್ನು ಇಂಗ್ಲೀಷ್ನಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ ವರ್ಡ್ ಬಳಸಬೇಕು ನೋಡೋಣ. ಸಿಂಪಲ್ ಆಗಿ ನಮ್ಮ ಭಾಷಾಂತರಕ್ಕೆ ರೆಕ್ಕೆ ಪುಕ್ಕಗಳು ಬಂದೇ ಬರ್ತವೆ. ಓಕೆ, ನಾವು ಲೆಟ್ಸ್ ಹ್ಯಾವ್ ಅ ಚೆಕ್. ಮೈ ಡಿಯರ್ ಫ್ರೆಂಡ್ಸ್, ಫಲಿತಾಂಶವನ್ನು ಪ್ರಕಟಿಸುತ್ತಾರೆ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು, ಮಾಡಲಾಗುವುದು. ಕೆಲಸ ಇಲ್ಲಿ ಕೂಡ ಒಂದೊಂದು ಹೇಳ್ಕೊತ ಹೋಗ್ತೀನಿ. ಕೆಲಸವನ್ನು ಮಾಡಲಾಗುವುದು ಅಂದ್ರೆ ಪ್ರಾರಂಭ ಮಾಡಲಾಗುತ್ತದೆ ಅಂತ ಅರ್ಥ. ಶುರು ಆಗಿಲ್ಲ, ನಡೀತಾ ಇಲ್ಲ, ಮುಗುದಿಲ್ಲ, ಶುರು ಆಗಬೇಕು. ಪ್ರಕಟಿಸಲಾಗುವುದು ನಾಳೆ ಇರ್ಬೋದು, ಇವತ್ತಿರ್ಬೋದು, ನಾಡಿದ್ದಿರ್ಬೋದು, ನೆಕ್ಸ್ಟ್ ವೀಕ್ ಇರ್ಬೋದು, ಪ್ರಕಟಿಸುತ್ತಾರೆ. ಗಮನಿಸಿ, ಯಾರು ಎಂಬುದು ಇಲ್ಲ, ಅದು ಮುಖ್ಯವೂ ಅಲ್ಲ. ಇಲ್ಲಿ ಕೆಲಸ ಪ್ರಾರಂಭ ಮಾಡುತ್ತಾರೆ ಎಂದು ಅರ್ಥ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗಂಗಿಲ್ಲ. ಈಗ ನೀವು ಗಾರ್ಡನ್ ನಲ್ಲಿ ಹೋಗಿರ್ತೀರಿ, ಇಲ್ಲಿ ಉಗುಳುವುದನ್ನು ನಿಷೇಧಿಸಲಾಗಿದೆ ಅಂತ ಇರ್ತದೆ, ಧೂಮಪಾನವನ್ನು ನಿಷೇಧಿಸಲಾಗಿದೆ ಅಂತ ಇರ್ತದೆ. ಈಗ ನೀವು ಹಾಸ್ಟೆಲ್ನಲ್ಲಿ ಇರ್ತೀರಿ, ಬೋರ್ಡ್ ಹಾಕಿರ್ತಾರೆ ಅವರು, ಏನು ಮದ್ಯಪಾನವನ್ನು ನಿಷೇಧಿಸಲಾಗಿದೆ ಅಂತ ಇರ್ತದೆ. ಅಲ್ಲಿ ಯಾರು ಅನ್ನೋದನ್ನು ಅವಶ್ಯಕತೆ ಇಲ್ಲ, ನಮಗೆ ಅರ್ಥ ಆಗಿಬಿಡ್ತದೆ. ಹಾಗೆ ಅಂಥ ವಾಕ್ಯಗಳನ್ನು ನಾವು ಇಲ್ಲಿ ಭಾಷಾಂತರಕ್ಕೆ ನಾವು ತಗೋಬೇಕು. ನಾವು ಅದರಲ್ಲಿ ಪರ್ಫೆಕ್ಟ್ ಆಗಬೇಕು. ಸಿಂಪಲ್ ಇದೆ. ಯಾವ ವರ್ಬ್ ಬರಬೇಕು, ಯಾವ ಹೆಲ್ಪಿಂಗ್ ವರ್ಬ್ ಬರಬೇಕು ಅಂತ ಗೊತ್ತಾಯಿತು, ನೀವೇ 10 ಜನಕ್ಕೆ ಕಲಿಸ್ಕೊಡ್ತೀರಿ. ನೋಡೋಣ ಈಗ. ಸೊ ಈ ಥರ ಬಂದಾಗ ಕೆಲಸ ಪ್ರಾರಂಭ ಮಾಡುತ್ತಾರೆ, ಪ್ರಕಟಿಸಲಾಗುವುದು ಅಥವಾ ಪ್ರಕಟಿಸುತ್ತಾರೆ ಅಂತ ಅಂದಾಗ ಈಸ್ ಡಿಕ್ಲೇರ್ಡ್, ಆರ್ ಡಿಕ್ಲೇರ್ಡ್ ಅಥವಾ ವಿಲ್ ಬಿ ಡಿಕ್ಲೇರ್ಡ್. ಇಲ್ಲಿ ಪ್ರಕಟಿಸು, ಫಲಿತಾಂಶವನ್ನು ಪ್ರಕಟಿಸು ಅನ್ಲಿಕ್ಕೆ ನಾವು ಶಬ್ದವನ್ನು ನಾರ್ಮಲ್ ಏನು ಯೂಸ್ ಮಾಡ್ತೀವಿ? ಡಿಕ್ಲೇರ್ ಅಂದ್ರೆ ರಿಸಲ್ಟ್. ರಿಸಲ್ಟನ್ನು ನಾವೇನು ಮಾಡ್ತೀವಿ? ಪಬ್ಲಿಷ್ ಅಂತಾರೆ ಕೆಲವರು, ಅನ್ಬಾರ್ದು. ರಿಸಲ್ಟ್ ನಾರ್ಮಲಿ ಡಿಕ್ಲೇರ್ ಮಾಡ್ತಾರೆ, ಅದಕ್ಕೆ ಡಿಕ್ಲೇರ್ ಅನ್ನೋ
ಶಬ್ದವನ್ನು ಬಳಸಿದ್ವಿ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಏನು ಡಿಕ್ಲೇರ್ಡ್ ಅನ್ನೋದು ಏನಪ್ಪ ಅಂದ್ರೆ ಆಲ್ವೇಸ್ ವರ್ಬ್ ನಂಬರ್ 3 ನಿಮಗೆ ಬರ್ತದೆ. ಇದರಲ್ಲಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ನಾವು ಯಾವಾಗಲೂ V3 ಅನ್ನೇ ಬಳಸಬೇಕು. ಬೇಕಾದಿರಲಿ, ಅದು ಪ್ರಕಟಿಸಲಾಗುವುದು ಅಂತ ಇರಲಿ, ಪ್ರಕಟಿಸಲಾಗಿದೆ ಅಂತ ಇರಲಿ, ಪ್ರಕಟಿಸಬಹುದು ಅಂತ ಇರಲಿ, ಏನೇ ಇದ್ರೂ ವರ್ಬ್ ನಂಬರ್ 3 ಆ ವಾಕ್ಯದಲ್ಲಿ ಇದ್ದಂಥ ಕ್ರಿಯಾಪದ ನೋಡಿಕೊಂಡು ಅದು V3 ಯಾವುದಾಗತ್ತೆ ಅಂತ ನೋಡಿಕೊಂಡು ನಾವು ಬರೀಬೇಕು. ಸೊ ಇಲ್ಲಿ ಪ್ರಕಟಿಸಲಾಗುವುದು ಈಸ್ ಡಿಕ್ಲೇರ್ಡ್ ಯಾವಾಗ ಬರೀಬೇಕು, ಆರ್ ಡಿಕ್ಲೇರ್ಡ್ ಯಾವಾಗ ಬರಬೇಕು, ವಿಲ್ ಬಿ ಯಾವಾಗ ಬರೀಬೇಕು. ಸಿಂಪಲ್ 1 ಮಿನಿಟ್ ಲಕ್ಷ ಕೊಟ್ಟು ಕೇಳಬೇಕು ನೀವು ಫ್ರೆಂಡ್ಸ್. ಇಲ್ಲಿ ಏನು ಸಿಂಗ್ಯುಲರ್ ಇತ್ತಪ್ಪ ಅಂದ್ರೆ ರಿಸಲ್ಟ್ ಬರೀ ಫಲಿತಾಂಶ ಅಂತ ಇತ್ತು ಅಂದ್ರೆ ಈಸ್ ಬರೀಬೇಕು. ಸೇಮ್ ಆಗಳೆಲ್ಲ ನೋಡಿರಲ್ಲ ಹಿಂದಿನ ಒಂದು ಸೆಷನ್ಸ್ಗಳಲ್ಲಿ, ನೀವು ಯಾವುದು ಸಿಂಗ್ಯುಲರ್ ಇದ್ರೆ ಏನು, ಪ್ಲೂರಲ್ ಇದ್ರೆ ಏನು ಅನ್ನೋದು ಅದೇ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸಿಂಗ್ಯುಲರ್ ಇದ್ರೆ ಈಸ್ ಬರಿತೀರಿ, ಪ್ಲೂರಲ್ ಇದ್ರೆ ಆರ್ ಬರಿತೀರಿ. ಫಲಿತಾಂಶವನ್ನು ಅಥವಾ ಫಲಿತಾಂಶಗಳನ್ನು ಅಥವಾ ಡಾಕ್ಯುಮೆಂಟ್ ದಾಖಲೆಯನ್ನು ಅಂದದ ಇದ್ರೆ ಈಸ್ ಬರಿಬೇಕು, ದಾಖಲೆಗಳನ್ನು ಅಂತ ಬಂದಾಗ ಆರ್ ಬರಿಬೇಕು. ಹಾಗಾದ್ರೆ ವಿಲ್ ಬಿ ಎಲ್ಲಿ ಬರಿಬೇಕು? ನನಗೆ ಈಸ್ ಆರ್ ಏನೂ ಬೇಡಪ್ಪ, ಅದು ಸಿಂಗ್ಯುಲರೇ ಇರಲಿ ಪ್ಲೂರಲ್ಲರ ಇರಲಿ ಏನೇ ಇರಲಿ, ನಾನು ವಿಲ್ ಬಿ ಬರೆದು ಬಿಡ್ತೇನೆ. 100% ಕರೆಕ್ಟ್. ದಿಸ್ ಈಸ್ ಅ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ನಿಮಗೆ ಇದು ಕರೆಕ್ಟ್ ಇತ್ತು, ಇದನ್ನು ಬರೀರಿ. ಇದನ್ನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು, ಇದನ್ನು ಬರೀರಿ. ಯಾವುದೂ ಕನ್ಫ್ಯೂಷನ್ನೇ ಬೇಡ. ಇದು ಎರಡೂ ಬಿಟ್ಟು ನಾನು ಏಕವಚನರ ಇರಲಿ ಸಬ್ಜೆಕ್ಟು ಅಥವಾ ಬಹುವಚನ ಇರಲಿ ಯಾವುದೇ ಇದ್ರೂ ನಾನು ವಿಲ್ ಬಿ ಬರಿತೀನಿ. ಸರಿನಾ ಸರ್? ಪಕ್ಕಾ ಕರೆಕ್ಟ್, 100% ಕರೆಕ್ಟ್. ಏನಾಗುತ್ತೆ ಅಂದರೆ ಇಲ್ಲಿ ಮುಂದೆ ಸೆಂಟೆನ್ಸನ್ನು ನೋಡೋಣ. ಫೈನ್. ಸೊ ಈ ರೀತಿ ಬಂದಾಗ ಇವು 3 ಯಾವುದಾದ್ರೂ ವರ್ಕ್ ಆಗುತ್ತೆ ಅನ್ನೋದು ನೆನಪಿರ್ಬೇಕು ನಿಮಗೆ. ಅಂದರೆ ಕೆಲಸ ಪ್ರಾರಂಭ ಮಾಡುತ್ತಾರೆ ಅಂದರೆ ವಿಲ್ ಬಿ ಡಿಕ್ಲೇರ್ಡ್ ನಾಳೆ, ನಾಡಿದ್ದು, ಇವತ್ತು, ಸಾಯಂಕಾಲ, ಯಾವಾಗ ಅನ್ನೋದನ್ನು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಇದು ಶಾರ್ಪ್ 7 ಒಳಗೆ ನಂಬರ್ 1 ಸೆಂಟೆನ್ಸ್. ಇದು ಒಂದು ತಿಳ್ಕೊಂಡಂಗಾಯ್ತು. ಸೊ ಶಾರ್ಪ್ 7 ಒಳಗೆ 2ನೇ ಸೆಂಟೆನ್ಸ್ ಏನು? ಫಲಿತಾಂಶವನ್ನು ಪ್ರಕಟಿಸುತ್ತಿದ್ದಾರೆ ಅಂತ ಬರ್ತದೆ. ಅಲ್ಲಿ ಯಾರು? ಸಂಬಂಧ ಇಲ್ಲ. ಅಂದರೆ ಕೆಲಸ ಪ್ರಾರಂಭವಾಗಿದೆ, ನಡೆಯುತ್ತಿದೆ ಎಂದು ಅರ್ಥ. ಹಾಗಾದರೆ ಈ ಥರದ ಕನ್ನಡದ ಶಬ್ದಕ್ಕೆ ಬಂದಾಗ ಇಂಗ್ಲಿಷ್ನಾಗ ಈಸ್ ಬೀಯಿಂಗ್ ಅಥವಾ ಆರ್ ಬೀಯಿಂಗ್, ಸಿಂಗ್ಯುಲರ್ ಇದ್ರೆ ಇದು, ಪ್ಲೂರಲ್ ಇದ್ರೆ ಇದು. ಇಲ್ಲೇ ವಿಲ್ ಬಿ ಅವೆಲ್ಲ ಬರಲ್ಲ, ಎಲ್ಲಕ್ಕೂ ಅಪ್ಲೈ ಆಗಂಗಿಲ್ಲ. ನೀವು ಎಲ್ಲಕ್ಕೂ ಅನ್ಕೋಬಾರ್ದು ಮತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಫಲಿತಾಂಶವನ್ನು ಒಂದೇ ಇತ್ತು ಅಂದರೆ, ಯಾವುದೇ ಇರಲಿ ಅದು ಒಂದೇ ಇತ್ತು ಅಂದರೆ ಈಸ್ ಬೀಯಿಂಗ್. ಇಲ್ಲಿ ಬೀಯಿಂಗ್ ಅನ್ನು ನಾವು ಸೇರಿಸ್ತೀವಿ, ಯಾಕಂದ್ರೆ ಕೆಲಸ ನಡೀತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಸೆಂಟೆನ್ಸ್ ಯಾವ್ದು ಬರ್ಬೋದಪ್ಪ ಅಂತಂದ್ರೆ, ನೋಟಿಫಿಕೇಶನ್ ಈಸ್ ಬೀಯಿಂಗ್ ಇಶ್ಯೂಡ್ ಅಂದರೆ ಅದನ್ನು ಹೊರಡಿಸಲಾಗುತ್ತಿದೆ ಅಂತ ಅರ್ಥ. ಇದ್ರದ್ದು ಮುಂದೆ ಇಂಗ್ಲೀಷ್ ಪ್ರತಿಯೊಂದಕ್ಕೂ ಬರ್ತವೆ. ನಾನು ನಿಮ್ಗೆ ಒಂದೊಂದೊಂದು ಹೇಳ್ತಾ ಇದ್ದೇನೆ. ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನೋಟಿಫಿಕೇಶನ್ ಇದು ಈಸ್ ಬೀಯಿಂಗ್ ಬೇಡಪ್ಪ. ನೋಟಿಫಿಕೇಶನ್ ಹಿಂದಿನ ವಾಕ್ಯಕ್ಕೆ ಹೋದಾಗ ಇಲ್ಲೇ ನೋಟಿಫಿಕೇಶನ್ ವಿಲ್ ಬಿ ಇಶ್ಯೂಡ್ ಅಂತ ಆಗುತ್ತೆ. ಇಲ್ಲೇ ನೋಟಿಫಿಕೇಶನ್ ಈಸ್ ಬೀಯಿಂಗ್ ಇಶ್ಯೂಡ್ ಅಂತ ಆಗುತ್ತೆ. ಅಂದರೆ ನೀವೇನು ತಿಳ್ಕೋಬೇಕು? ಬೀಯಿಂಗ್ ಇಶ್ಯೂಡ್, ಈಸ್ ಬೀಯಿಂಗ್ ಇಶ್ಯೂಡ್ ಅಂದರೆ ಏನು, ವಿಲ್ ಬಿ ಇಶ್ಯೂಡ್ ಅಂದರೆ ಏನು, ಹ್ಯಾಸ್ ಬೀನ್ ಇಶ್ಯೂಡ್ ಅಂದರೆ ಏನು, ವಾಸ್ ಇಶ್ಯೂಡ್ ಅಂದರೆ ಏನು, ವೇರ್ ಇಶ್ಯೂಡ್ ಅಂದರೆ ಏನು, ಈಸ್ ಇಶ್ಯೂಡ್ ಅಂದರೆ ಏನು, ಆರ್ ಇಶ್ಯೂಡ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಫಿನಿಶ್, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಆನ್ಲೈನ್ ಸೆಷನ್ನಲ್ಲಿ ಡೆಫಿನೆಟ್ಲಿ ಡಿಸ್ಕಸ್ ಮಾಡೋಣ. ಪಾಯಿಂಟ್ ಮಾಡ್ಕೊಳ್ಳಿ. ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ಅಥವಾ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ ಅಂದರೆ ಕೆಲಸ ಮುಗಿದಿದೆ, ಅದರ ಪರಿಣಾಮ ಇನ್ನೂ ಇದೆ ಎಂದು ಅರ್ಥ. ಏನಾಗಿದೆ ನೋಡ್ರಿ, ಇಲ್ಲಿ ಪ್ರಕಟಿಸಿದ್ದಾರೆ ಅಥವಾ ಪ್ರಕಟಿಸಲಾಗಿದೆ. ಅವಾಗ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ವರ್ಬ್ ನಂಬರ್ 3 ಅಂತೂ ಕಂಪಲ್ಸರಿ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ಅದೇ ಬರ್ತದೆ, ಬೇರೆ ಏನು ಚೇಂಜ್ ಆಗಲ್ಲ. ನೋಡಿ, ಬ್ಯೂಟಿಫುಲ್ ಸೆಂಟೆನ್ಸ್. ಏನು ಈಗ ನೀವು ಹೇಳಿದಲ್ಲ, ಧೂಮಪಾನ ನಿಷೇಧಿಸಲಾಗಿದೆ. ಸ್ಮೋಕಿಂಗ್ ಹ್ಯಾಸ್ ಬಿನ್ ಪ್ರೊಹಿಬಿಟೆಡ್ ಅಥವಾ ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಅಂತಾರೆ. ನಾನು ನಿಮಗೆ ಈಸ್ ಪ್ರೊಹಿಬಿಟೆಡ್ ಅಂದ್ರೆ ಏನು, ಹ್ಯಾಸ್ ಬಿನ್ ಪ್ರೊಹಿಬಿಟೆಡ್ ಅಂದ್ರೆ ಏನು ಡಿಸ್ಕಸ್ ಮಾಡೋಣ. ಅರ್ಥ ಆಗುತ್ತೆ, ಯಾವುದಾದ್ರೂ ಬರೀಬೋದು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನೋಡೋಣ. ಸೊ ಇಲ್ಲಿ ಕೆಲಸ ಮುಗಿದಿದೆ ಅಂತ ಅನ್ಕೊಳ್ಳೋಣ. ಈಗ ನೀವು ಒಂದು ಆಫೀಸಿಗೆ ಹೋಗ್ತೀರಿ, ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತೀರಿ ಅಂತ ಕೇಳ್ತೀರಿ. ಅವ್ರು ಹೇಳ್ತಾರೆ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್ಡ್, ಪ್ರಕಟಿಸಲಾಗುವುದು, ವಿಲ್ ಬಿ ಡಿಕ್ಲೇರ್ಡ್ ಅಂತ ಯೂಸ್ ಮಾಡ್ತಾರೆ. ಒಂದು 2 ದಿನ ಬಿಟ್ಟು ಹೋಗ್ತೀರಿ ನೀವು,
ಸರ್ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತೀರಿ ಅಂತ. ಅವಾಗ ಹೇಳ್ತಾರೆ ರಿಸಲ್ಟ್ ಈಸ್ ಬೀಯಿಂಗ್ ಡಿಕ್ಲೇರ್ಡ್ ಅಂದ್ರೆ ಸೈನ್ ಎಲ್ಲ ಆಗ್ತಾ ಇದೆ, ಇನ್ನೇನು ವೆಬ್ಸೈಟ್ನಲ್ಲಿ ನಾವೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇವೆ, 5 ನಿಮಿಷದಲ್ಲಿ ನಿಮಗೆ ಸಿಕ್ಕಿಬಿಡ್ತದೆ, ಡಿಕ್ಲೇರ್ ಮಾಡಲಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೌದಾ? ಅಥವಾ ಆಯಿತು ಅಂತ ನೀವು ವಾಪಸ್ ಹೋಗ್ತೀರಿ, ಸಾಯಂಕಾಲ ಮತ್ತೆ ಹೋಗ್ತೀರಿ, ಸರ್ ರಿಸಲ್ಟ್ ಡಿಕ್ಲೇರ್ ಆಯ್ತಾ? ಅವಾಗ ಹೇಳ್ತಾರೆ ಡಿಕ್ಲೇರ್ ಮಾಡಲಾಗಿದೆ, ಆಲ್ರೆಡಿ ಪ್ರಕಟಿಸಲಾಗಿದೆ. ರಿಸಲ್ಟ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್. ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬೀನ್, ಪ್ಲೂರಲ್ ಇದ್ರೆ ಹ್ಯಾವ್ ಬೀನ್. ವೆರಿ ಸಿಂಪಲ್. ವಿದ್ಯಾರ್ಥಿ ಅಂತ ಇದ್ರೆ ಹ್ಯಾಸ್ ಬೀನ್, ವಿದ್ಯಾರ್ಥಿಗಳು ಅಂತ ಇದ್ರೆ ಹ್ಯಾವ್ ಬೀನ್. ನ್ಯಾಯಾಲಯ ಅಂತ ಇದ್ರೆ ಹ್ಯಾಸ್ ಬೀನ್, ನ್ಯಾಯಾಲಯಗಳು ಅಂತ ಇದ್ರೆ ಹ್ಯಾವ್ ಬೀನ್. ಪ್ರಕರಣ ಕೇಸ್ ಹ್ಯಾಸ್ ಬೀನ್, ಪ್ರಕರಣಗಳು ಕೇಸಸ್ ಹ್ಯಾವ್ ಬೀನ್. CBI ಆಫೀಸರ್ ಹ್ಯಾಸ್ ಬೀನ್, CBI ಆಫೀಸರ್ಸ್ ಹ್ಯಾವ್ ಬೀನ್. ಸಿಂಪಲ್. ಲೆಟ್ಸ್ ನೋಡಿ, ಇದು 2, ಇದು 3. ಶಾರ್ಪ್ 7 ಒಳಗೆ, ಶಾರ್ಟ್ಸ್ ಒಳಗೆ ಇದು 3ನೇದ್ದು ಯಾವುದು? ಹ್ಯಾಸ್ ಬಿನ್, ಹ್ಯಾವ್ ಬಿನ್. ಈಗ ನೆಕ್ಸ್ಟ್ ನೋಡೋಣ, ಶಾರ್ಪ್ 7 ಶಾರ್ಟ್ಸ್ನಲ್ಲಿ 4ನೇದ್ದೇನು? ಫಲಿತಾಂಶವನ್ನು ಪ್ರಕಟಿಸಲಾಯಿತು. ಇದನ್ನು ಕೂಡ ಕೆಲಸ ಮುಗಿದಂಗೆ, ಇಲ್ಲಿ ಕೂಡ ಏನು ಕನ್ಫ್ಯೂಷನ್ ಇಲ್ಲ, ಅಂದರೆ ಕೆಲಸ ಕೂಡ ಮುಗಿಯಿತು ಎಂದು ಅರ್ಥ. ವಾಸ್ ಡಿಕ್ಲೇರ್ಡ್, ವರ್ ಡಿಕ್ಲೇರ್ಡ್ ಅಂತಿದೆ. ಸಿಂಗ್ಯುಲರ್ ಇದ್ರೆ ವಾಸ್ ಡಿಕ್ಲೇರ್ಡ್, ಪ್ಲೂರಲ್ ಇದ್ರೆ ವೇರ್ ಡಿಕ್ಲೇರ್ಡ್. ಸರ್ ನೀವು ಕೇಳ್ತೀರಿ, ಸರ್ ಮತ್ತೆ ಇಲ್ಲಿ ಹಿಂದೆ ಏನಿದೆಲ್ಲ ಹ್ಯಾಸ್ ಬಿನ್, ಹ್ಯಾವ್ ಬಿನ್, ಇಲ್ಲಿ ಕೂಡ ಕೆಲಸ ಮುಗಿದಿದೆ. ಒಂದು ನೋಡಿ, ಕೆಲಸ ಮುಗಿದಿದೆ, ಅದರ ಪರಿಣಾಮ ಇನ್ನೂ ಇದೆ. ನಾನು ಆಗಲೇ ಹೇಳಿದೆ ಏನು? ಲಾಕ್ಡೌನ್ ಹೇರಿದೆ ಅಂದರೆ ಸರ್ಕಾರ ಲಾಕ್ಡೌನ್ ಹೇರಿದೆ. ಲಾಕ್ಡೌನ್ ಹ್ಯಾಸ್ ಬಿನ್ ಇಂಪೋಸ್ಡ್ ಅಂದ್ರೆ ಚಾಲ್ತಿಯೊಳಗೆ ಇದೆ ಅಂತ ಅರ್ಥ. ಆದರೆ ಇಲ್ಲಿ ಸೆಂಟೆನ್ಸ್ ಒಳಗೆ ಏನಪ್ಪ ಅಂದ್ರೆ ಲಾಕ್ಡೌನ್ ಅನ್ನು ಹೇರಲಾಯಿತು ಮತ್ತೆ ಅದನ್ನು ವಾಪಸ್ ಪಡೆಯಲಾಯಿತು ಅಂತ ಅಲ್ಲೇ ಒಂದೇನೋ ಸೆಂಟೆನ್ಸ್ ಮುಂದುವರಿಬಹುದು. ಆದರೆ ಹೇರಲಾಗಿದೆ ಅಂದ್ರೆ ಅದರ ಪರಿಣಾಮ ಇನ್ನೂ ಇರುತ್ತೆ. ಅವಾಗ ನಾವೇನು ಮಾಡಬೇಕು? ಸಿಂಪಲ್ ಆಗಿ ವಾಸ್ ಡಿಕ್ಲೇರ್ಡ್ ಅಥವಾ ವರ್ ಡಿಕ್ಲೇರ್ಡ್ ಅಂತ ನೋಡಿ. ಏನು ಗೊತ್ತಾಗುತ್ತೆ ನಿಮಗೆ? ಪ್ರಕಟಿಸಲಾಗುವುದು ಅಂದ್ರೆ ಏನು, ಪ್ರಕಟಿಸಲಾಗುತ್ತಿದೆ ಅಂದ್ರೆ ಏನು, ಪ್ರಕಟಿಸಲಾಗಿದೆ ಅಂದ್ರೆ ಏನು, ಪ್ರಕಟಿಸಲಾಯಿತು ಅಂದ್ರೆ ಏನು. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಕ್ಸಾಂಪಲ್ ನೋಡ್ತೀವಿ ನಾವು. ಇದನ್ನು ಜಸ್ಟ್ ಏತೋ ಟ್ರೇಲರ್ ಹೈ, ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ಯಾರ್. ನೆಕ್ಸ್ಟ್ ಒನ್, ನಂಬರ್ 5. ಫಲಿತಾಂಶವನ್ನು ಪ್ರಕಟಿಸಲು ಆಗುತ್ತದೆ ಅಥವಾ ಸಾಧ್ಯವಿದೆ, ಕೆಲಸ ಸಾಧ್ಯವಿದೆ, ಮಾಡಲಿಕ್ಕೆ ಎಬಿಲಿಟಿ ಆಗುತ್ತೆ ಅನ್ನಲಿಕ್ಕೆ ಕ್ಯಾನ್ ಬಿ ಡಿಕ್ಲೇರ್ಡ್ ಅಂತ ಮಾಡ್ತೇವೆ. ಅಂದರೆ ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮಿಂದ ಆಗುತ್ತೆ ಅಂದರೆ, ಇವತ್ತು ಆಗ್ಬೋದು ಅಂತ ಹೇಳಿದ್ರೆ ಇವತ್ತು ಆಗುತ್ತೆ ಅಂದರೆ ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್, ಇಟ್ ಕ್ಯಾನ್ ಬಿ ಅಪ್ಲೋಡೆಡ್ ಅಂತ ಅನ್ಬೋದು. ಸೆಂಟೆನ್ಸ್ನಲ್ಲಿ ಮುಂದೆ ನೋಡೋಣ. ನಂಬರ್ 6, ಶಾರ್ಪ್ 7 ಶಾರ್ಟ್ಸ್ನಲ್ಲಿ ನಂಬರ್ 6, ಫಲಿತಾಂಶವನ್ನು ಪ್ರಕಟಿಸಬೇಕು ಅಥವಾ ಪ್ರಕಟಿಸಲೇಬೇಕು. ಒಂದು ಕೆಲಸವನ್ನು ಕಂಪಲ್ಸರಿ ಮಾಡಲೇಬೇಕು ಎಂದಾಗ ನಾವು ಶುಡ್ ಬಿ ಡಿಕ್ಲೇರ್ಡ್ ಅಥವಾ ಮಸ್ಟ್ ಬಿ ಡಿಕ್ಲೇರ್ಡ್ ಅನ್ನ ಬಳಸಬೇಕು. ಯಾವುದಾದರೂ ಒಂದನ್ನು ಬಳಸಬೇಕು, ಎರಡೂ ಕೂಡ ಬಳಸಬಾರದು. ನಾಳೆ ಒಂದು ಸೆಂಟೆನ್ಸ್ ಬರುತ್ತೆ, ಏನು? ಫಲಿತಾಂಶವನ್ನು ಪ್ರಕಟಿಸಬೇಕು, ದ ರಿಸಲ್ಟ್ ಮಸ್ಟ್ ಬಿ ಡಿಕ್ಲೇರ್ಡ್. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ಈ ಕ್ಯಾನ್, ಮಸ್ಟ್ ಅಥವಾ ಮೇ ಅಂತ ಇದ್ದಾಗ ನಿಮಗೆ ಒಂದು ಏನು ಕನ್ಫ್ಯೂಷನ್ ಇಲ್ಲ ಅಂದರೆ, ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಏನೂ ಸಮಸ್ಯೆ ಇಲ್ಲ. ಅದು ಯಾವುದಾದ್ರೂ ಇರಲಿ, ಸಿಂಗ್ಯುಲರ್ ಇದ್ರೂ ಕ್ಯಾನ್, ಪ್ಲೂರಲ್ ಇದ್ರೂ ಕ್ಯಾನ್. ಫಲಿತಾಂಶಗಳು ಅಂದರೆ ಕ್ಯಾನ್, ಫಲಿತಾಂಶ ಅಂದ್ರೂ ಕ್ಯಾನ್. ವಿದ್ಯಾರ್ಥಿ ಅಂದ್ರೂ ಕ್ಯಾನ್, ಸ್ಟೂಡೆಂಟ್ ಕ್ಯಾನ್ ಬಿ, ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಕ್ಯಾನ್ ಬಿ. ಕನ್ಫ್ಯೂಷನೇ ಇಲ್ಲ. ಈ ಥರ ಎಲ್ಲ ಬಂದಾಗ ಅದರ ಅವಶ್ಯಕತೆ ಇಲ್ಲ, ನೀವು ಬಳಸ್ಬೋದು, ಡೈರೆಕ್ಟ್ ಆಗಿ ಬಳಸ್ಬೋದು. ವಾಕ್ಯದಲ್ಲಿ ಏನಂತ ನೋಡೋಣ. ಸೊ ಶುಡ್ ಬಿ ಅಥವಾ ಮಸ್ಟ್ ಬಿ ಮುಂದೆ ಕಂಪಲ್ಸರಿ V3 ಬಂದೇ ಬರುತ್ತೆ. ಶಾರ್ಪ್ 7 ಶಾರ್ಟ್ಸ್ನಲ್ಲಿ ಲಾಸ್ಟ್ ಸೆಂಟೆನ್ಸ್ ಯಾವುದು? ಫಲಿತಾಂಶವನ್ನು, 7th ಸೆಂಟೆನ್ಸ್, ಫಲಿತಾಂಶವನ್ನು ಪ್ರಕಟಿಸಬಹುದು ಅಂದರೆ ಒಂದು ಕೆಲಸವನ್ನು ಮಾಡಬಹುದು ಎಂದು ಅರ್ಥ. ಮೇ ಬಿ ಡಿಕ್ಲೇರ್ಡ್ ಅಥವಾ ಕ್ಯಾನ್ ಬಿ ಡಿಕ್ಲೇರ್ಡ್. ನಾರ್ಮಲಿ ನಾವೇನು ಮಾಡ್ತೀವಿ? ಮೇ ಬಿ ಡಿಕ್ಲೇರ್ಡ್ ಅನ್ನು ಬಳಸಿದ್ರೆ ಸಾಕು, ಯಾಕಂದ್ರೆ ಮೇ ಅನ್ನೋದು ಬಹುದು. ಒಂದೊಂದು ಕಡೆ ಏನಾಗುತ್ತೆ, ಕ್ಯಾನ್ ಬಿ ಅಂತಲೂ ಬಳಸ್ತಾರೆ, ತಪ್ಪಾಗಲ್ಲ. ನಾವು ನಾರ್ಮಲಿ ಏನೋ ಸಾಧ್ಯವಿದೆ ಅನ್ಲಿಕ್ಕೆ ನಾವು ಬಳಸಿದ್ದೀವಿ. ಎಲ್ಲಪ್ಪ ಅಂತಂದರೆ
ಹಾಂ, ಸಾಧ್ಯವಿದೆ ಅನ್ಲಿಕ್ಕೆ ನಾವು ಕ್ಯಾನ್ ಬಿ ಅಂತ ಬಳಸಿದ್ದೀವಿ. ಸೊ ಈ ಕ್ಯಾನ್ ಬಿ ಮತ್ತು ಮೇ ಬಿ ಎಲ್ಲೆಲ್ಲಿ ಬರ್ತಾವಲ್ಲ ಅಲ್ಲಿ ನೀವು ಕ್ಯಾನ್ ಬಿ ಆದರೂ ಬಳಸ್ಬೋದು, ಮೇ ಬಿ ಆದರೂ ಬಳಸ್ಬೋದು, ಏನೂ ಸಮಸ್ಯೆ ಆಗಲ್ಲ. ತಿಳ್ಕೋಬೇಕಷ್ಟೇ. ಪ್ರಕಟಿಸಬಹುದು, ಪ್ರಕಟಿಸಲು ಸಾಧ್ಯವಿದೆ ಅಂತಂದಾಗ ಈ ಬಹುದು ಅನ್ಲಿಕ್ಕೆ ನಾವು ಕ್ಯಾನ್ ಅನ್ನೋದು ಕೂಡ ಏನಪ್ಪ ಅಂದರೆ ಒಮ್ಮೊಮ್ಮೆ ಪಾಸಿಬಿಲಿಟಿನ ಹೇಳ್ತದೆ, ಸಂಭವನೀಯತೆ ಹೇಳ್ತದೆ. ಸೊ ನೀವು ಕ್ಯಾನ್ ಬಿ ಬಳಸಿದ್ರು ತಪ್ಪಲ್ಲ, ಮೇ ಬಿ ಬಳಸಿದ್ರೆ ಅಂತೂ 100% ಕರೆಕ್ಟ್. ಸೊ ಐ ಥಿಂಕ್ ಈ ಶಾರ್ಪ್ 7 ಶಾರ್ಟ್ಸ್ ನೋಡಿ, ಆಗಲೇ ಹೇಳಿದೆ 8 ಅಂದರೆ ಹಿಂದಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದಂಥವು 8 ಪ್ಲಸ್ ಈ 7 15 ಶಾರ್ಟ್ಸ್ ಸೆಂಟೆನ್ಸನ್ನು ನೀವು ಕಲಿತ್ರಿ ಅಂದರೆ ಟ್ರಾನ್ಸ್ಲೇಷನ್ಗೆ ನಿಮಗೆ ನೀವೇ ಒಂದು 20 ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆರಾಮಾಗಿ ಚರ್ಚೆ ಮಾಡಿ ಹೇಳಿಕೊಡ್ತೀರಿ. ಆದರೆ ಇಷ್ಟು ಕಲೀಲಿಕ್ಕೆ ಮಾಡಲಿಕ್ಕೆ ನಾವು ಹಾರ್ಡ್ ವರ್ಕ್ ಮಾಡಬೇಕು, ಟೈಮನ್ನು ಇನ್ವೆಸ್ಟ್ ಮಾಡಬೇಕು, ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೇಕು. ನಾವು ಹೇಗೆ ಬೇರೆ ಒಂದು ಏನಾದರೂ ಕಲಿಬೇಕು ಅಥವಾ ಮೂವಿ ಹೋಗಬೇಕು, ಏನೋ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಟಿಫಿನ್ ಮಾಡಬೇಕು ಅಂದಾಗ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಏನೋ ಒಂದು ಕೆಲಸ ಮಾಡಲಿಕ್ಕೆ ನಾವು ಹೋಗ್ತೀವಲ್ಲ, ಹಾಗೇನೆ ಭಾಷಾಂತರಕ್ಕೆ ಆ ಎಲ್ಲ ಇಂಟ್ರೆಸ್ಟ್ ಆಗಲಿ, ಟೈಮ್ ಆಗಲಿ, ಡೈಲಿ ಯೂಸ್ ಮಾಡೋದಾಗಲಿ. ಫಾರ್ ಎಕ್ಸಾಂಪಲ್ ವಾಟ್ಸಪ್ಪನ್ನು ಡೈಲಿ ಯೂಸ್ ಮಾಡ್ತೀವಿ, ಯಾಕೆ? ಇಂಟ್ರೆಸ್ಟ್ ಇದೆ, ತಿಳ್ಕೋಬೇಕು ಅನ್ನೋ ಹಂಬಲ್ ಇದೆ, ಅದನ್ನು ಬಿಟ್ಟು ಇರೋಕೆ ಆಗಂಗಿಲ್ಲ, ಮತ್ತು ಅದು ಇಂಟ್ರೆಸ್ಟಿಂಗ್ ಹಾಗೆ ಹೀಗೆ ಏನು ಹೇಳ್ತೀರಲ್ಲ ಅವೆಲ್ಲ ಪಾಯಿಂಟ್ಸನ್ನು ಟ್ರಾನ್ಸ್ಲೇಷನ್ನಿಗೆ ಹಾಕಿರಿ, ನೀವು ಅಭ್ಯಾಸವನ್ನು ಮಾಡಿರಿ, ಭಾಷಾಂತರವನ್ನು ಮುಂದುವರಿಸಿರಿ. ನಾವು ನಿಮ್ಮ ಜೊತೆಗೆ ಸದಾ ಇರುತ್ತೇವೆ. ನಿಮ್ಮ ಭಾಷಾಂತರಕ್ಕೆ ನಾವು ಜವಾಬ್ದಾರಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್.